ನಳರಾಜ ಸಾರ್ವಭೌಮಾಕಿ ನಳರಾಜ ಸಾರ್ವಭೌಮಾಕಿ ರಾಜ್ಯಭಾರ ಕ್ರಮವೋ ಎಂತಿಬೋದು ವರಮಂತ್ರಿ ಶೇಖರ ರಾಜ್ಯಭಾರ ಕ್ರಮವೋ ಎಂತಿಬೋದು ಮಂತ್ರಿ ಸೇನಾಧಿಕಾರಿ ಮಹಾಪ್ರಭು ದರೆಯ ಜನರು ಹರಿಯ ಸ್ಮರಣೆ ತಿರುತ ಕರಿಸಿ ಬಾಳುತ್ತಿರುವರೆ ಮಂತ್ರಿ ಸೇನಾಧಿಕಾರಿ ಮಹಾಪ್ರಭು ಜನರು ಹರಿಯ ಸ್ಮರಣೆ ಬಾಳುತ್ತಿರುವರೆ ರಾಜಗಳೆಲ್ಲ ಶೋಕದಿಂದಿರುವರೆ ಮಂತ್ರಿ ಸೇನಾಧಿಕಾರಿ ರಾಜಗಳೆಲ್ಲ ಸುಖದಿಂದಿರುವರೆ ರಾಜ್ಯಭಾರ ಕ್ರಮವೋ ಎಂತಿಬೋದು ವರಮಂತ್ರಿ ಶೇಖರ ರಾಜ್ಯಭಾರ ಕ್ರಮವೋ ಎಂತಿಬೋದು ಮಂತ್ರಿ ಸೇನಾಧಿಕಾರಿ ಮಹಾಪ್ರಭು ಭಕ್ತಿ ಭಾವ ಮುಕ್ತರಾಗಿ ನಿತ್ಯ ಸುಖದಿ ಬಾಳುತ್ತಿರುವರೆ ಮಂತ್ರಿ ಸೇನಾಧಿಕಾರಿ ಭಕ್ತಿ ಭಾವ ಮುಕ್ತರಾಗಿ ನಿತ್ಯ ಸುಖದಿ ಬಾಳುತ್ತಿರುವರೆ ಸತ್ಯ ಧರ್ಮ ಇರುತ್ತಾರಾಗೆ ಸತ್ಯ ಧರ್ಮ ಇರುತ್ತಾರಾಗೆ ಎಮ್ಮಾಜೆ ತೀರದಿರುವರೆ ರಾಜ್ಯಭಾರ ಕ್ರಮವೋ ಎಂತಿಬೋದು ವರಮಂತ್ರಿ ಶೇಖರ ರಾಜ್ಯಭಾರ ಕ್ರಮವೋ ಎಂತಿಬೋದು ಮಂತ್ರಿ ಸೈನ್ಯಾಧಿಕಾರಿ ಮಹಾಪ್ರಭು ಮಂತ್ರಿಗಳೇ ಪ್ರಧಾನರಹಿತಃ ರಾಜ್ಯಂ ವಸ್ತುಸಂಗ್ರಹ ವರ್ಜಿತಂ ಜ್ಞಾನಹೀನಾಂಚ ವೈರಾಗ್ಯಂ ಸೌಭಾಗ್ಯಂ ಧನಯೌವನಂ ಎಂಬ ಶಾಸ್ತ್ರದಂತೆ ಮಂತ್ರಿಗಿಲ್ಲದ ರಾಜ್ಯವು ಸಕಲ ಆಯುಧಗಳಿಲ್ಲದ ಕೋಟೆಯು ಜ್ಞಾನಹೀನನಿಗಿರುವ ಸೌಭಾಗ್ಯವು ಭಾಗ್ಯವಿಲ್ಲದ ಯೌವನವು ಕೆಡುವುದಾದ ಕಾರಣ ನೀವು ನಮ್ಮ ರಾಜ್ಯದ ಪ್ರಜೆಗಳನ್ನು ಕ್ಷೇಮದಿಂದ ಪರಿಪಾಲನೆ ಮಾಡುತ್ತಿರುವಿರಾ ಅದುವಲ್ಲದೆ ರಾಜರಾಷ್ಟ್ರಂ ಕೃತಂ ಪಾಪಂ ರಾಜಪಾಪಂ ಪುರೋಹಿತಂ ಪತ್ನಿ ಪಾಪಂ ಪತಿಶೈವಂ ಶಿಷ್ಯ ಪಾಪಂ ಗುರುರಪಿ ಎಂಬ ಶಾಸ್ತ್ರದಂತೆ ರಾಜನು ಮಾಡಿದ ಪಾಪವು ಪುರೋಹಿತರಿಗೂ ಹೆಂಡತಿ ಮಾಡಿದ ಪಾಪವು ಗಂಡನಿಗೂ ಶಿಷ್ಯನು ಮಾಡಿದ ಪಾಪವು ಗುರುಗಳಿಗೂ ಆದ ಕಾರಣ ಮಂತ್ರಿಗಳೇ ಮಹಾಪ್ರಭು ನಮ್ಮ ಕುಲಗುರುಗಳಾದ ವಸಿಷ್ಠ ಮಾಮನಿಗಳಿಗೆ ನಾವು ಯಾವ ಪಾಪಗಳು ಬಾರದಂತೆ ರಾಜ್ಯವನ್ನು ಪರಿಪಾಲಿಸುವುದು ನಮ್ಮ ಕರ್ತವ್ಯ ಆಗಿದೆ ಅಲ್ಲವೇ ಮಂತ್ರಿ? ಹೌದು ಮಹಾಪ್ರಭು. ಅದುವಲ್ಲದೆ ವೈರಭಾವವಿತ್ತು ಮಂತ್ರಿಗಳೇ, ಮಹಾಪ್ರಭು
ವೈರಭಾವವ ಬಿಟ್ಟು ಪಿತೃಭಾವದೊಳ್ಳಿರುತ್ತಿಗರೆ ಹಳೆಯ ಜಲಾಚರ ಮೃಗ ಪಕ್ಷಿಗಳೆಲ್ಲ